ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಆಲ್ ನ್ಯೂ ಟಿ ವಿ ಎಸ್ ಜುಪಿಟರ್ 125cc. ಸೊ ಈ ಗಾಡಿದು ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಂದ್ಬಿಟ್ಟು 125cc ಏರ್ ಕೂಲ್ಡ್ ಇಂಜಿನ್ನು, 2 ವಾಲ್ವು. ಪವರ್ ಬಂದ್ಬಿಟ್ಟು ಅರೌಂಡ್ 7.2 BHP ಬರುತ್ತೆ. ಟಾರ್ಕ್ ಬಂದ್ಬಿಟ್ಟು ಅರೌಂಡ್ 10 Nm ಆಫ್ ಟಾರ್ಕ್ ಕೊಟ್ಟಿದ್ದಾನೆ. ಸೊ ಗಾಡಿ ನೋಡ್ಬೋದು, ಒಳ್ಳೆ ಪಕ್ಕಾ ಫ್ಯಾಮಿಲಿ ಸ್ಕೂಟ್ರ್ ಇದ್ದಂಗಿದೆ ಗುರು. ಎಂಟಾರ್ಕ್ ಅಷ್ಟೆಲ್ಲ ಒಂಥರ ಅಜೈಲ್ ಇಲ್ಲ ಗಾಡಿ ಓಡಿಸೋದಕ್ಕೆ, ಬಟ್ ಒಳ್ಳೆ ಒಂದು ಪಕ್ಕಾ ಫ್ಯಾಮಿಲಿ ಸ್ಕೂಟ್ರು. ಇಂಜಿನ್ ಅಂತೂ ಸಖತ್ ಸ್ಮೂತ್ ಆಗಿದೆ ಗುರು ಗಾಡಿ. ಹಂಗೆ ಲೈಟ್ ವೆಯ್ಟು ಇದೆ ಅದು ಗಾಡಿ, ತುಂಬ ಲೈಟ್ ವೆಯ್ಟ್ ಇದೆ. ಇದ್ರ ಇಂಜಿನ್ ಟೆಕ್ನಾಲಜಿ ಬಂದ್ಬಿಟ್ಟು ETFI ಅಂತ ಕರೀತಾರೆ ಟಿ ವಿ ಎಸ್ನವರು. ಅದು ಆ್ಯಕ್ಚುಲಿ ಇಟ್ಸ್ ಅ ಕೈಂಡ್ ಆಫ್ ಫ್ಯೂಯಲ್ ಇಂಜೆಕ್ಷನ್ ಟೆಕ್ನಾಲಜಿ ಟಿ ವಿ ಎಸ್ನವ್ರು ಯೂಸ್ ಮಾಡೋದು. CVT ಟ್ರಾನ್ಸ್ಮಿಷನ್ ಬರುತ್ತೆ. ಇದು ಆ್ಯಕ್ಚುಲಿ ಮಿಡ್ ವೇರಿಯಂಟ್ ಗಾಡಿ. ಮಿಡ್ ವೇರಿಯಂಟಲ್ಲಿ ನಿಮಗೆ ಅನಲಾಗ್ ಮೀಟರ್ ಕೊಟ್ಟಿದ್ದಾನೆ. ಸೊ ಮಾಮೂಲಿ ಫ್ಯೂಯಲ್ ಇಂಡಿಕೇಟ್ರು ಅದು ಇದು ಅದೆಲ್ಲ ಬರುತ್ತೆ. ಅದೇ ನೀವು ಟಾಪ್ ಎಂಡ್ ತೊಗೊಂಡ್ರೆ ಅದರಲ್ಲಿ ಸ್ಮಾರ್ಟ್ ಕನೆಕ್ಟ್ ಸಿಸ್ಟಮ್ ಬರುತ್ತೆ. ನೀವು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನು ಮತ್ತು ಕಾಲ್ಸು, ಬ್ಲೂಟೂತು ಮತ್ತು ಲೈವ್ ಕ್ರಿಕೆಟ್ ಸ್ಕೋರ್ಸ್ ಕೂಡ ಕೇಳ್ಬೋದಂತೆ. ಸೊ ಅದೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಗಾಡಿ ನೋಡ್ಬೋದು ಹೇಗಿದೆ ಅಂತ. ವೈಟ್ ಕಲರ್ ಸಖತ್ತಾಗಿದೆ ಗುರು ಗಾಡಿ. ಇದು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೊ USB ಚಾರ್ಜಿಂಗ್ ಇದೆ. ಸೊ ಫ್ಯೂಯಲ್ ಬಂದ್ಬಿಟ್ಟು 5.1 ಲೀಟರ್ಸ್ ಆಫ್ ಫ್ಯೂಯಲ್ ಬರುತ್ತೆ. E20 ಫ್ಯೂಯಲ್ ಕಂಪ್ಲೈಂಟು ನೋಡ್ಬೋದು. ಇಲ್ಲಿ ಫ್ಯೂಯಲ್ ಹಾಕೋದು. ಬೂಟ್ ಸ್ಪೇಸ್ ಬಂದ್ಬಿಟ್ಟು ಅರೌಂಡ್ 33 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾನೆ. ಸೊ ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಟ್ಕೊಬೋದು, ಇನ್ನೊಂದು ಹಾಫ್ ಹೆಲ್ಮೆಟ್ ಕೂಡ ಇಟ್ಕೊಬೋದು. ಎಂತಕ್ಕೆ ಇಷ್ಟೊಂದು ಬೂಟ್ ಸ್ಪೇಸ್ ಜಾಸ್ತಿ ಆಗಿದೆ ಅಂತಂದರೆ, ಹಳೆ ಮಾಡೆಲ್ ಗಾಡಿಗಳಲ್ಲಿ ಫ್ಯೂಯಲ್ ಟ್ಯಾಂಕು ಇದ್ರ ಕೆಳಗಡೆ ಬರ್ತಾಯಿತ್ತು. ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಫ್ಯೂಯಲ್ ಟ್ಯಾಂಕು ಡೈರೆಕ್ಟಾಗಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಕೆಳಗಡೆ. ಸೊ ನೀವು ಇಲ್ಲಿ ಫಿಲ್ ಮಾಡಿದ್ರೆ ಫ್ಯೂಯಲ್ ಬಂದ್ಬಿಟ್ಟು ಇಲ್ಲೋಗಿ ಸ್ಟೋರ್ ಆಗುತ್ತೆ. ಅದೊಂದಿದು. ಸೊ ವಾಯ್ಸ್ ಅಸಿಸ್ಟ್ ಎಲ್ಲ ಏನೂ ಬರೋಲ್ಲ, ಅದೆಲ್ಲ ಟಾಪ್ ಎಂಡಲ್ಲಿ ಬರುತ್ತೆ. ಸೊ ನಿಮಗೆ ಇದು ಐಡಲ್ ಸ್ಟಾರ್ಟ್, ಇದು ಆ್ಯಕ್ಚುಲಿ ಐಡಲ್ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಅಂತ ಕರೀತಾರೆ. ಸೊ ನೀವು ಸಿಗ್ನಲಲ್ಲಿ ಹಂಗೆ ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿದ್ರೆ ಗಾಡಿ ಇಂಜಿನ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ನೀವು ಮತ್ತೆ ಥ್ರಾಟಲ್ ಕೊಟ್ಟರೆ ಗಾಡಿ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ ಇದರಲ್ಲಿ ಸ್ಟಾರ್ಟರ್ ಮೋಟ್ರ್ ಅಂತ ಬರುತ್ತೆ. ಸ್ಟಾರ್ಟರ್ ಮೋಟ್ರ್ ಏನಂತ ಇದ್ದರೆ, ನೀವು ಗಾಡಿ ಹಿಂಗೆ ಆನ್ ಮಾಡಿ, ಈಗ ಸ್ಟ್ಯಾಂಡ್ ಹಾಕಿದ್ದೀನಿ, ಸ್ಟಾರ್ಟ್ ಆಗ್ತಾಯಿಲ್ಲ. ನೋಡಿ, ಸೈಲೆಂಟಾಗಿ ಸ್ಟಾರ್ಟ್ ಆಗುತ್ತೆ. ಅದೊಂದು ಫಂಕ್ಷನ್ ಇದೆ, ಸ್ಟಾರ್ಟರ್ ಮೋಟ್ರ್ ಅಂತ ಕರೀತಾರೆ. ಅದು ಬಿಟ್ಟರೆ ಇದರಲ್ಲಿ ನಿಮಗೆ ಟಾರ್ಕ್ ಅಸಿಸ್ಟ್ ಫಂಕ್ಷನ್ ಅಂತ ಬರುತ್ತೆ. ಸೊ ನೀವೇನಾದರೂ ಹೋಗ್ತಾ ಇರ್ತೀರಾ, ಇಮಿಡಿಯೇಟಾಗಿ ಹಿಂಗೆ ಥ್ರಾಟಲ್ ಕೊಟ್ಟು ನಿಮಗೆ ಇಮಿಡಿಯೇಟಾಗಿ ಆ ಬೂಸ್ಟ್ ಬೇಕು ಅಂತಂದರೆ ಅರೌಂಡ್ 0.6 Nm ಆಫ್ ಟಾರ್ಕು ನಿಮಗೆ ಮೋಟ್ರ್ ಏನಿರುತ್ತೆ ಅದರಿಂದ ಜನ್ರೇಟ್ ಆಗುತ್ತೆ ನಿಮಗೆ. ಸೊ ಅದೊಂದು ಫಂಕ್ಷನ್ ಕೂಡ ಇದೆ ಇದರಲ್ಲಿ. ಏನೋ ಮಾಡಿದಾರಪ್ಪ. ನಿಮ್ಗೆ ಇದು ಕಾಂಪಿಟೇಷನ್ ಬಂದ್ಬಿಟ್ಟು ಹೋಂಡಾ ಆ್ಯಕ್ಟಿವಾನೇ. ಸೊ ಪಕ್ಕಾ ಫ್ಯಾಮಿಲಿ ಸ್ಕೂಟ್ರ್ ಅಂತಲೇ ಹೇಳ್ಬೋದು ಇದು. ಫುಟ್ ಪೆಗ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿದೆ, ಇದೆ, ಚೆನ್ನಾಗಿದೆ. ಫ್ರಂಟ್ ಬಂದ್ಬಿಟ್ಟು 12 ಇಂಚ್ ಟೈರ್ಸ್ ಕೊಟ್ಟಿದ್ದಾರೆ. ಬ್ಯಾಕ್ ಬಂದ್ಬಿಟ್ಟು 12 ಇಂಚ್ ಕೊಟ್ಟಿದ್ದಾರೆ. 90/90 ಸೆಕ್ಷನ್ನು 12 ಇಂಚ್ ಟೈರ್ಸು. C8 ಟೈರ್ಸ್ ಕೊಟ್ಟಿದ್ದಾರೆ ಫ್ರಂಟು ಬ್ಯಾಕು, ನೋಡ್ಬೋದು. ಫ್ರಂಟ್ ಇದು ಹ್ಯಾಲೋಜನ್ ಲೈಟ್ಸ್ ಕೊಟ್ಟಿದ್ದಾರೆ. ಫ್ರಂಟು ಬ್ಯಾಕ್ ಎರಡು ಹ್ಯಾಲೋಜನ್ನೇ ಬರೋದು. ಆ್ಯಕ್ಚುಲಿ 110cc ಬಂದ್ಬಿಟ್ಟು ಹೊಸದು ಬಂದ್ಬಿಟ್ಟು ಅದೊಂಥರ ಡಿಫ್ರೆಂಟಾಗಿ LED ಕೊಟ್ಟಿದ್ದಾನೆ. ಅದು ಬಂದ್ಬಿಟ್ಟು ನಿಮಗೆ ಈ iQube ಏನಿದೆ, ಸೊ ಆ ಥರ ಡಿಸೈನ್ ಮಾಡಲಲ್ಲಿ ಬರುತ್ತೆ. ಫ್ರಂಟಲ್ಲಿ ಆ್ಯಕ್ಚುಲಿ ಪೆಟಲ್ ಡಿಸ್ಕ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಫ್ರಂಟಲ್ಲಿ ಪೆಟಲ್ ಡಿಸ್ಕ್ ಇದೆ. ಹಿಂದ್ಗಡೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ. ಸೊ ಇದೇ ಮಾಡಲಲ್ಲಿ ನೀವು ಟಾಪ್ ಎಂಡ್ ತೊಗೊಂಡ್ರೆ ನಿಮಗೆ ಈ ಕಿಕ್ಕರ್ ಕೂಡ ಬರೋಲ್ಲ. ಗಾಡಿ ಅಂತೂ ಎಷ್ಟು ಸ್ಮೂತ್ ಆಗಿದೆ ಅಂದರೆ, ಎಷ್ಟು ಎಳಿತಾ ಇದೆ ಅಂತ ಅಂದರೆ ಸಕ್ಕತ್ತಾಗಿದೆ ಗುರು. ಫ್ಯೂಯಲ್ ಇಂಡಿಕೇಟ್ರು ಲೋ ತೋರಿಸ್ತಾ ಇದೆ. ಇದರಲ್ಲಿ ರೈಡಿಂಗ್ ಮೋಡ್ಸ್ ಇದೆಯೋ ಅಲ್ವೋ ಗೊತ್ತಿಲ್ಲ, ನೋಡ್ಬೋದು. ಇಲ್ಲ, ರೈಡಿಂಗ್ ಮೋಡ್ಸ್ ಇಲ್ಲ. ಇವತ್ತೇ ಗುರು ಅದ್ಯಾವುದೋ ಫೆನಿಗಲ್ ಅಂತ, ಇವತ್ತೇ ಗುರು ಅದ್ಯಾವುದೋ ಫೆನಿಗಲ್ ಅಂತ, ಅದ್ಯಾವುದೋ ಸೈಕ್ಲೋನ್ ಅಟ್ಯಾಕ್ ಆಗ್ಬಿಟ್ಟು ಅಯ್ಯೋ ಫುಲ್ಲು ಮಳೆ. ಏನು ಮನೆಯಿಂದನೇ ಆಚೆನೇ ಬರೋಕ್ಕಾಗ್ತಾ ಇರಲಿಲ್ಲ, ಆ ಥರ ಪರಿಸ್ಥಿತಿ. ಸೊ ಇವತ್ತು ಅಟ್ಲೀಸ್ಟ್ ಪರವಾಗಿಲ್ಲ, ಸ್ವಲ್ಪ ಏನೋ ಬೆಳಗ್ಗೆ ಹೊತ್ತು ಸ್ವಲ್ಪ ನಮ್ಮ ಸೂರ್ಯ ನಮ್ಮಲ್ಲಿ ಕರುಣೆ ತೋರಿಸಿ ಒಳ್ಳೆ ಬಿಸಿಲು ಬಂದಿದೆ ಇವತ್ತು. ಸೊ ಲೈಕ್ ಆಯ್ತಿದ್ದು. ಅಕಸ್ಮಾತ್ ಎಮರ್ಜೆನ್ಸಿ ನೀವು ಎಲ್ಲಾದರೂ ಲಾಂಗ್ ಹೋಗ್ಬೇಕಂದ್ರೆ
ಹೌದು. ಇದು ತಗೊಂಡು ಹೋದ್ರೆ ನೀವು ಏನಾದರೂ ಐಟಮ್ ಸ್ಟೋರ್ ಮಾಡ್ಕೊಂಡು ಮುಂದೆ ಹಿಡ್ಕೊಂಡು ಓಕೆ. ಬೆಲೆ ಅಂದರೆ 180 kg ಇರುತ್ತೆ ಅದು. ಸೊ ಅದರಲ್ಲಿ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಓಕೆ ಮೈಲೇಜು ಕಮ್ಮಿ ಆಗುತ್ತೆ, ಇನ್ಕ್ರೀಸ್ ಆಗಲ್ಲ ಅದು. ಓಕೆ ಓಕೆ. ಇದು ಸಕ್ಕತ್ತಾಗಿದೆ ಗುರು ಗಾಡಿ, ಇದು ಒಳ್ಳೆ ಬೆಣ್ಣೆ ಥರ ಐತೆ. ಬಟ್ ಹೊಸ ಗಾಡಿಗೆ ಏನು ಆ ಥರ ಅನಿಸ್ತೈತೆ, ಆಮೇಲೆ ಓಡಿಸ್ತಾ ಹಂಗೆ ರಫ್ ಆಗ್ಬಿಡ್ತದೋ ಭಯ ಇದು. ಹಂಗೆ ಇರುತ್ತೆ ಸರ್, ನಿಮಗೆ ಐಟಮ್ ಕೇಳಿ ಸರ್ ಅದ್ರದ್ದು ಮುಂದೆ ಇಲ್ಲಿ ಅಡಿದು ಬರುತ್ತೆ ಟ್ಯಾಂಕ್. ಇದು OBD ಅಲ್ಲ, ಇದು OBD ಕನೆಕ್ಷನ್ಗೆ ಇದು. ಓಕೆ. ಇಂಜಿನ್ ಸೆನ್ಸರ್ ಇಂದ ಕನೆಕ್ಟ್ ಇರುತ್ತೆ. ಹಾಂ. ಸೊ ಎಮರ್ಜೆನ್ಸಿ ಫ್ಯೂಚರ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಡೈರೆಕ್ಟ್ ಇಲ್ಲಿಂದಾನೇ ಚೆಕ್ ಮಾಡ್ತಾರೆ. ಓಕೆ ಓಕೆ. ಕಾರ್ಬೋರೇಟರ್ ಇಂಜಿನ್ ಎಲ್ಲ ಬಿಚ್ಚಿ ಚೆಕ್ ಮಾಡ್ತಾ ಇದೀವಿ. ಸೊ ಡೈರೆಕ್ಟ್ ಇವಾಗ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್. ಓಕೆ. 108 kg ಬರುತ್ತಾ ಇದು? 8 kg ಬರುತ್ತೆ ವೆಯ್ಟ್. ಇನ್ನೊಂದು ಸೀಟ್ ಲೆಂತ್ 790 mm. ಮೈಲೇಜ್ ಎಷ್ಟು ಬರುತ್ತೆ ಅಂದರೆ? ಮೈಲೇಜ್ ಬಂದು ಇದು 45 ಬರುತ್ತೆ ಸರ್. ಇದೆಷ್ಟು ಆನ್ ರೋಡ್ ಇದು? 17,000 ಆಗುತ್ತೆ ಸರ್ ಆನ್ ರೋಡ್. ಡಿಸ್ಕೌಂಟ್ ಹೋಗ್ಯಾ? ಡಿಸ್ಕೌಂಟ್ ಸರ್ ಡಿಸ್ಕೌಂಟ್ ನಿಮಗೆ ಆಕ್ಸರೀಸ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಸೇಫ್ಟಿ ಗಾರ್ಡ್ಸ್ ಏನೇನು ಹಾಕ್ತೀರಾ ನೀವು ಅದರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸರ್. ಚೆನ್ನಾಗಿದೆ ಬ್ರದರ್ ಗಾಡಿ. ಇದು ಮೆಟಲ್ ಇದು? ಮೆಟಲ್ ಬಾಡಿ 70% ಮೆಟಲ್ ಇರುತ್ತೆ. 30% ನಿಮಗೆ ಫೈಬರ್ ಬರುತ್ತೆ. ಸೊ ಈ ಪಾರ್ಟು ಆಮೇಲೆ ಈ ಪಾರ್ಟು ನಿಮಗೆ ಮೆಟಲ್ ಫೈಬರ್ ಬರುತ್ತೆ. ಇದು ಕೂಡ ನಿಮಗೆ ಮೆಟಲ್ ಸಿಗುತ್ತೆ. ಇದು ಮೆಟಲ್, ಇದು ಕೂಡ ಮೆಟಲ್ ಪಕ್ಕ. ಇದು ಹಿಂದ್ಗಡೆ ಇದು ಮೆಟಲ್ ಸರ್, ಇದು ಸ್ಟ್ರಾಂಗ್ ಮೆಟಲ್ ಬರುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಇದೊಂದು ಕ್ವಿಕ್ ರಿವ್ಯೂ ಆಗಿತ್ತು ಅಬೌಟ್ ದಿ ಆಲ್ ನ್ಯೂ TVS Jupiter 125cc ಮಿಡ್ ವೇರಿಯಂಟ್ ಇದು. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಈ ಗಾಡಿ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಆಲ್ಸೋ ಮತ್ತೆ ಬೇರೆ ಯಾವ್ದಾದ್ರು ಗಾಡಿನ ನಾನು ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಆ ಗಾಡಿ ಯಾವುದು ಅಂತಲೂ ಕೂಡ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.